ಭಾಷ್ಯ ಹೋಗ್ಬೇಕಲ್ಲ 13 ಶಂ ಸುಖಂ ಪ್ರಾಣವೃತ್ತೇ ಅನ್ನಶ್ಚ ಅಭಿಮಾನಿ ದೇವತಾತ್ಮ ಮಿತ್ರಃ ನಃ ಅಸ್ಮಾಕಂ ಭವತು. ಅಲ್ಲಿ ಮಂತ್ರಕ್ಕೆ ಅರ್ಥ ಬರೀತಾ ಇದ್ದಾರೆ. ಮಂತ್ರಾರ್ಥ ತೋರಿಸ್ತಾರೆ. ಮಂತ್ರಾರ್ಥ ನಾವು ಬಿಟ್ಬಿಟ್ಟಿದ್ದೀವಲ್ಲ, ಈಗ ಬರೀ ಇದಕ್ಕೆ ಮಾತ್ರ ಅರ್ಥ ಹೇಳಿದ್ವಿ. ಇವಾಗ ಭಾಷ್ಯಕಾರರು ಮಂತ್ರಾರ್ಥ ತೋರಿಸ್ತಾ ಇದ್ದಾರೆ. ಏನು ಶಂ ಅಂತ ಮೂಲ ಪದ, ಆ ಮೂಲ ಪದಕ್ಕೆ ಸುಖಂ ಅಂತ ಅದಕ್ಕೆ ಅರ್ಥ. ಶಂ ಅಂತ ಸುಖವನ್ನು ಉಂಟು. ಯಾರು ಅಂದ್ರೆ ಮಿತ್ರನು ಅಂತ. ಮಿತ್ರನು ಯಾರು? ಅನ್ನ ಅಭಿಮಾನಿ ಮತ್ತು ಪ್ರಾಣವರ್ತೇ ಅಭಿಮಾನಿ. ಅಧ್ಯಾತ್ಮವಾಗಿ ನಮ್ಮ ಪ್ರಾಣವರ್ತಿ ಇಲ್ಲ, ಉಸಿರಾಟದಲ್ಲಿ ಪ್ರಾಣ, ಉಸಿರನ್ನ ನಾವು ಮೇಲೆ ಹೊರಗೆ ಬಿಡ್ತೀವಲ್ಲ, ಒಳಗೆ ತಗೊಳ್ಳೋದು ಅಪಾನ, ಉಸಿರನ್ನು ಹೊರಗೆ ಬಿಡೋದು ಪ್ರಾಣ. ಉಸಿರನ್ನು ಹೊರಗೆ ಬಿಡುವ ಪ್ರಾಣವರ್ತಿಗೂ ಹಗಲಿಗೂ ಅಭಿಮಾನಿ ದೇವತಾತ್ಮನಾದಂತಹ ಮಿತ್ರ ಎಂಬುವ ಆತನು ನಮಗೆ ಸುಖವನ್ನು ಉಂಟು ಮಾಡಲಿ. ಅಲ್ಲ, ಮೂಲದಲ್ಲಿ ಬರೀ ಮಿತ್ರ ಅಷ್ಟೇ ಇದೆ. ಭಾಷ್ಯಕಾರರು ಅಧ್ಯಾತ್ಮ ಅಧಿದೈವ ಎರಡು ಸೇರಿಸ್ಕೊಂಡ್ರು. ಅಂದ್ರೆ ಈ ದೇವತೆಗಳು ಸಮಷ್ಟಿಯಾಗಿರ್ತಕ್ಕವರು ಅನ್ನೋ ಭಾವನೆ ಬರಲಿ. ಕೇವಲ ಎಲ್ಲೋ ಒಂದು ಮೂಲೆ ಗುಂಪಲ್ಲಿ ಕೂತ್ಕೊಂಡ್ರು ಅಂತ ಮಿತ್ರನ ಹೇಳ್ತಾ ಇಟ್ಕೋಬೇಡಿ. ಸರ್ವಾತ್ಮನಾದ ದೇವತಾ ಸ್ತೋತ್ರವೇ ಹೊರತು ಇದು ಯಾವುದೋ ಒಂದು ಕಾಲ ದೇಶ ಒಂದು ಪರಿಚ್ಛಿನ್ನವಾಗಿರ್ತಕ್ಕಂಥ ದೇವತೆಯ ಉಪಾಸನೆ ಅಲ್ಲ ಅಂತ ಜ್ಞಾಪಕಕ್ಕೆ ತಂದ್ಕೊಡೋಕ್ಕೋಸ್ಕರವಾಗಿ ಮೂರು ರೂಪ, ಅಧ್ಯಾತ್ಮ ರೂಪ, ಆದಿದೈವಿಕ ರೂಪ ಮತ್ತೆ ಪ್ರಾಣಾತ್ಮ ರೂಪ, ದೇವತಾ ರೂಪ, ಆ ರೀತಿಯಾಗಿ ಉಪಾಸನೆ ಮಾಡಿ ಅಂತ ಹೇಳೋಕ್ಕೋಸ್ಕರವಾಗಿ ಪ್ರಾಣವರ್ತಿಗೂ ಅನ್ನ ಯಾವ ಭಕ್ತಿಯ ಅನ್ನ ಷಷ್ಠಿ ಭಕ್ತಿ. ಪ್ರಥಮ ಹೇಗೆ ಅಹಹ ಅಂಧಿ ಅಹನಿ ಅಹಾನಿ. ಅಹನ್ ಶಬ್ದ ನಕಾರಾಂತ ಅನ್ನ. ಹಗಲಿಗೆ ಅಭಿಮಾನಿ ದೇವತೆ ಆದಂತಹ ಮಿತ್ರನು ನಮಗೆ ಸುಖವನ್ನು ಉಂಟು ಮಾಡಲಿ. ಸುಖವನ್ನು ಉಂಟು ಮಾಡಿ ಶಬ್ದಕ್ಕೆ ಅರ್ಥ ಆಗಲಿ ಅಧ್ಯಾತ್ಮ ಮಾರ್ಗಕ್ಕೆ ಅನುಕೂಲವಾದಂತಹ ನಮ್ಮ ಭಾವನೆಯನ್ನ ಕಲ್ಪಿಸಿಕೊಡಲಿ. ನಮ್ಮ ವೃತ್ತಿಯನ್ನ ಅಧ್ಯಾತ್ಮಕ್ಕೆ ಅನುಗುಣವಾಗಿ ನಮಗೆ ಮಾಡಿಕೊಡಲಿ. ಮುಂದೆ ಹೋಗುವ ಅಧ್ಯಾತ್ಮ ವಿದ್ಯೆಗೆ ನಮಗೆ ಬಹಳ ಫಿಟ್ನೆಸ್ ಬೇಕು, ಆ ಯೋಗ್ಯತೆ ಬೇಕು, ಆ ಅಧ್ಯಾತ್ಮ ಜ್ಞಾನ ಸಂಪನ್ನನಾಗಬೇಕು. ಅದಕ್ಕೆ ಅನುಕೂಲವಾದಂತಹ ಒಂದು ಯೋಗ್ಯತೆಯನ್ನು ತಂದುಕೊಡಲಿ ಅಂತ ಅರ್ಥ. ತಥೈವ ಅಪಾನವಸ್ಥೆ ರಾತ್ರಿಯಶ್ಚ ಅಭಿಮಾನಿ ದೇವತಾತ್ಮ ವರುಣಃ. ಹಾಗೆಯೇ ಅಪಾನ ವೃತ್ತಿಗೂ, ಅಪಾನ ವೃತ್ತಿಯಿಂದ ಮೂತ್ರ ಪುರುಷವನ್ನು ಹೊರಗೆ ತಳ್ಳುವಂತಹ ವೃತ್ತಿ ಮತ್ತು ಉಸಿರನ್ನು ಹೊರಗೆ ತಗೊಳ್ಳುವಂಥದ್ದು ಅಪಾನವೇ. ಇದಕ್ಕೂ ಅಭಿಮಾನಿ ದೇವತೆ. ಮತ್ತು ರಾತ್ರಿಗಲೇ ಆಯುಷ್ಯಲ್ಲಿ ಎಳ್ಕೊಳ್ಳೋದು. ವರುಣ ಅಂದ್ರೆ ವೃಣೋತಿ ವಾರಯತಿ ವರುಣ ಅಂದ್ರೆ ವೃ ವರಣೆ ಧಾತು. ವಾರಯತಿ ವರುಣ ತಡೆಗಟ್ಟುತ್ತಾನೆ, ಎಳ್ಕೊಳ್ತಾನೆ, ವರುಣ. ಆದ್ರಿಂದ ಅಪಾನ ವೃತ್ತಿಗೂ ರಾತ್ರಿಗೂ ಅಭಿಮಾನಿ ದೇವತೆ ಆಗಿರ್ತಕ್ಕಂತಹ ವರುಣ ಅಂದ್ರೆ ವರುಣ ಅಂದ್ರೆ ಯಾರು ಜ್ಞಾಪ ಮಾಡ್ಕೊಂಡಿದ್ದಾರೆ. ಮಿತ್ರ ಅಂದ್ರೆ ಮಿತ್ರ ಏನೋ ಮಿತ್ರ ಶಬ್ದ ಅಂತ ಅನ್ಕೊಂಡಿದ್ವಿ. ಹಗಲಭಿಮಾನಿ ಮತ್ತು ಪ್ರಾಣಾಭಿಮಾನಿ ದೇವತೆ ಕಟ್ಟಪ್ಪ ಅಂತ ಆಯ್ತಾ. ಹಾಗೆ ಅಪಾನ ಅಭಿಮಾನಿ ದೇವತೆ, ರಾತ್ರಿ ಅಭಿಮಾನಿ ದೇವತೆ ವರುಣ. ಆ ವರುಣನೂ ಕೂಡ ನಮಗೆ ಸುಖವನ್ನ ಉಂಟು ಮಾಡಲಿ ಅಂತ ಕೊಡಲಿ. ಆಮೇಲೆ ಮುಂದಕ್ಕೆ ಚಕ್ಷುಷಿ ಆದಿತ್ಯೇ ಚ ಅಭಿಮಾನಿ ಅರಿಯಮ. ಆದಿತ್ಯ ಅಂದ್ರೆ ಆದಿತ್ಯ ಮಂಡಲ ಅಂತ ತಗೋಬೇಕು. ಆದಿತ್ಯ ಅಂತ ಗತಿ ವರ್ಷ ನಾರಾಯಣ ವರ್ಷ ತಗೋಬಾರ್ದು. ಆದಿತ್ಯ ಮಂಡಲಕ್ಕೂ ನಮ್ಮ ಕಣ್ಣಿಗೂ ಅಭಿಮಾನಿ ದೇವತೆ ಆಗಿರ್ತಕ್ಕಂಥ ಅರಿಯಮ. ಅರಿಯ ಅಂದ್ರೆ ಎಲ್ಲರಿಗೂ ಬೇಕಾದನು. ಅರಿಯ ಅಂದ್ರೆ ಇದರಲ್ಲಿ ಅರಿಯ ಅಂತ ಅದರಲ್ಲಿ ಸಬರಿಯೋ ಬೋಧಿತಿ ತಸ್ಮಾತ್ ಪರೋಧಿ ಇದೆ. ವರಿಯ ಅರಿಯ ಅನ್ನೋದು ಬೇಕಾದವನು, ಇಷ್ಟವಾದವನು ಅರಿಯ ಅಂತ. ಅವನು ಯಜ್ಞೋವ ಅರಿಯಮ. ಆ ಅರಿಯಮ ದೇವತೆಯು ನಮಗೆ
ಸುಖವನ್ನು ಉಂಟು ಮಾಡಲಿ, ನೆಮ್ಮದಿ ಕೊಡಲಿ. ನಮ್ಮ ಜೀವನದಲ್ಲಿ ಯಾವುದೇ ತರಹದ ಜಂಜಾಟ, ಕ್ಲೇಶ, ಕಿರಿಕಿರಿ, ಕಾಟ ಯಾವುದು, ಯಾಕೆಂದ್ರೆ ಇದೆಲ್ಲ ಇದ್ಬಿಟ್ರೆ ಅಧ್ಯಾತ್ಮ ಮಾರ್ಗಕ್ಕೆ ಹೋಗಕ್ಕಾಗಲ್ಲ. ನಮ್ಮ ಐಹಿಕ ಜೀವನದಲ್ಲಿ ಯಾವುದು ಇಲ್ಲದೆ ಹೋದ್ರೆ ಅವಾಗ ನಿರಾಳ ಹೋಗ್ಬೋದು. ಈ 108 ಜಂಜಾಟ ಇಟ್ಕೊಂಡು ಬಂದ್ರೆ ಇಲ್ಲಿ ದೇಹ ಕೂತಿರುತ್ತೆ, ಮನಸ್ಸು ಎಲ್ಲೋ ಹೋಗ್ಬಿಡುತ್ತೆ, ಅದು ಪ್ರಯೋಜನ ಇಲ್ಲ. ಮನಸ್ಸು ಸ್ಥಿರವಾಗಿ ಶಾಂತವಾಗಿ ನೆಮ್ಮದಿಯಿಂದ ಇರಬೇಕಾದ್ರೆ ನಮ್ಮ ದೇಹದಿಂದ ಕಾರ್ಯಕಲ ಸಂಘಾತವು ಫಿಟ್ ಆಗಿರ್ಬೇಕು, ಹೊರಗಿನ ವಾತಾವರಣ ಅನುಕೂಲವಾಗಿರ್ಬೇಕು. ನಮ್ಗೆ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಹೋದ್ರೆ ಅವಾಗ ನಿರಾಬಾಧ ಹೋಗ್ಬೋದು. ಇಲ್ಲದೆ ಹೋದ್ರೆ ಜೀವನ ಚೆನ್ನಾಗಿ ಪೆಟ್ ತಿಂದು ಏಟ್ ತಿಂದು ಒದ್ದಾಡ್ಕೊಂಡ್ ಬಂದ್ರೆ ಕುಯ್ಯೋ ಮುರ್ರೋರ್ಗು ಮುಂದೆ ಅಯ್ಯಪ್ಪ ಇನ್ನೇನು ಬೇರೆ ಆಪ್ಷನ್ ಇಲ್ಲ, ಇನ್ನು ಬಂದಿಲ್ಲ ಅನ್ನೋದು ಬೆಳೆಸ್ಕೊಳ್ತಾನೆ. ಬಹುಶಃ ಜೀವನ ಎಲ್ಲ ಕಳ್ಕೊಂಡ್ಬಿಟ್ಟ, ಇನ್ನೇನು ಮಾಡಕ್ಕಾಗಲ್ಲ, ಕೊನೆಗೆ ವೇದಾಂತ ಗತಿ ಅಂತ ಹೇಳಿ ಇಲ್ಲಿ ಬಂದಿದ್ದಾನೆ ಅಂತ ಹಾಸ್ಯ ಮಾಡ್ಬಿಡ್ತಾರೆ. ಹಂಗಲ್ಲ, ಇವಾಗ ವೇದಾಂತ ಧೀರರಿಗೆ ಹೊರತು ಅಶಕ್ತರಿಗೆ ಅಯೋಗ್ಯರಿಗೆ ಅಲ್ಲ. ಬಲೆ ಚ ಬಲೆ ಇಂದ್ರ, ಅದು ಪರ್ಜನ್ಯವೂ ಸೇರಿಸ್ಕೊಳ್ಬೇಕು. ಪರ್ಜನ್ಯ ಬಲೇಚ ಇಂದ್ರ ಅಂತ ಅದ್ಭೌತಿಕವಾಗಿ ವೃಷ್ಟ್ಯಭಿಮಾನಿ ಅಥವಾ ಪರ್ಜನ್ಯಾಭಿಮಾನಿ ದೇವತೆ, ಬಲಾಭಿಮಾನಿ ದೇವತೆ ಇಂದ್ರನು ಕೂಡ ನಮಗೆ ಸುಖವನ್ನು ಉಂಟು ಮಾಡಲಿ, ಸುಖಕರವಾಗಿರ್ಲಿ, ಸುಖವನ್ನ ಉಂಟು ಮಾಡಲಿ, ಸುಖಕರವಾಗಿರ್ಲಿ, ನೆಮ್ಮದಿಯನ್ನು ಉಂಟು ಮಾಡಲಿ ಅಂತ ಹೇಳಿ ಕೇಳಿಸ್ತಿಲ್ವಾ? ಎಂದಿಗೂ ವಿನದ వినపట్లేదా? ఏమైంది? మ్యూట్ అయిందా? ఏమరా మీది నాకు వినపట్లేదు. அதுவே வேண்டான்னு கலர் ಈ ಕೇಳಿಸ್ತಾ ಇದೆಯಾ? ಸರಿ. ಹಾಗೆಯೇ ಬಲಾಭಿಮಾನಿ ದೇವತೆ ಪರ್ಜನ್ಯಾಭಿಮಾನಿ ಇಂದ್ರ ನಿಮಗೆ ಸುಖವನ್ನು ಉಂಟು ಮಾಡಲಿ. ಮುಂದಕ್ಕೆ ವಾಚಿ ಬುದ್ಧೌಚ ಬೃಹಸ್ಪತಿ, ವಾಕ್ಪತಿ ನಮಗೆ ಹೆಸರು. ಮಾತಿಗೆ ಅಭಿಮಾನಿ ದೇವತೆ ಮತ್ತೆ ಬುದ್ಧಿಗೆ ಅಭಿಮಾನಿ ದೇವತೆ. ಬುದ್ಧಿಗೆ ಹೇಳಿದಂತೆ ವಾಕ್ಯಗಳದು. ಹಾಗೆ ಅಭಿಮಾನಿ ದೇವತೆ ಆದಂತಹ ಬೃಹಸ್ಪತಿ ಕೂಡ ನಮಗೆ ಸುಖವನ್ನು ಉಂಟು ಮಾಡಲಿ, ನೆಮ್ಮದಿ ಉಂಟು ಮಾಡಲಿ. ನಮ್ಮಲ್ಲಿ ಐಹಿಕ ಜೀವನ ಸುಖಮಯವಾಗಿ ಶಾಂತವಾಗಿ ಅಂಗದಲ್ಲಿ ಪೃಥಿವೀ ಶಾಂತ ಸಾಗ್ನಿನ ಶಾಂತ ಸಾಮೇ ಶಾಂತ ಶಮಯತು ಅಂತರಿಕ್ಷವು ಶಾಂತಂ ತದ್ವಾಯುರ ಶಾಂತಂ ಸಾಮೇ ಶಾಂತ ಶಮಯತು. ಅಂತರಿಕ್ಷ ಶಾಂತಂ ತದ್ವಾಯುನ ಶಾಂತಂ ತನ್ಮೇ ಶಾಂತಂ ಶಾಂತ ಶಾಂತ ಸಾಮೇ ಶಾಂತ. ಎಲ್ಲ ಶಾಂತವಾಗಿದ್ರೆ ನಮಗೆ ನಿರಾಯ ಹೋಗ್ಬೋದು. ಹಾಗೆ ವಿಷ್ಣು ಉರುಕ್ರಮ, ವಿಸ್ತೀರ್ಣ ಕ್ರಮ, ಪಾದಯೋರಭಿಮಾನಿ. ಆ ವಾಮನಾವತಾರದಲ್ಲಿ 3 ಲೋಕವನ್ನು ವ್ಯಾಪಿಸ್ಕೊಂಡ್ಬಿಟ್ಟ. ತ್ರೇಧಾ ವಿಷ್ಣು ಉರುಗಾಯೋ ವಿಚಕ್ರಮೀ. ಉರುಗಾಯ ಉರು ಅಂದ್ರೆ ವಿಸ್ತಾರವಾದ ಗಾಳ ಗಮನವುಳ್ಳವನು ಅಂತ, ವಿಸ್ತಾರವಾದ ಗತಿಯುಳ್ಳವನು. ಉರು ಗಚ್ಚತಿ ಉರುಗಾಯ ಎಲ್ಲ ಕಡೆ ಹೋಗ್ತಾರೆ. ಉರು ಅಂದ್ರೆ ವಿಸ್ತಾರ ಅಂತ. ಊರುನೇ ಇದು ತೊಡೆ. ಉರಸ್ ಎದೆ. ಉರಹ ಅದು ಸಕಾರ ಅಂತ ಬಂದಿಲ್ಲ. ಉರಹ ಉರಸಿ ಉರಾಂಸಿ ಸಕಾರ ಬಂದಂಗ ಎದೆ. ಊರು ಉರ್ವಹ ಇದು ತೊಡೆ. ಇಲ್ಲಿ ಇದು ಉರು ಅನ್ನೋದು ಅವ್ಯಯ. ಇದು ಅವ್ಯಯ. ವಿಸ್ತೀರ್ಣವಾದ ಗತಿಯುಳ್ಳವನಾದ ಎಲ್ಲಾ ಲೋಕವನ್ನೆಲ್ಲ ತುಂಬಿಕೊಂಡವನಾದಂತಹ ತ್ರಿವಿಕ್ರಮಾವತಾರ ಮಾಡುವಂತಹ ವಾಮನಮೂರ್ತಿ ವಿಷ್ಣು ನಮ್ಮನ್ನ ಆ ಪಾದಾಭಿಮಾನಿ ದೇವತೆ ನಮಗೆ ಸುಖವನ್ನುಂಟು ಮಾಡಲಿ, ನಮಗೆ ಆನಂದವನ್ನು ಕೊಡಲಿ, ನೆಮ್ಮದಿಯನ್ನುಂಟು ಮಾಡಲಿ. ನಮ್ಮ ಜೀವನದಲ್ಲಿ ಐಹಿಕ ಜೀವನದಲ್ಲಿ ಏನು ಚಿಂತೆ ಇಲ್ಲದೆ ಆಗಲಿ ಅಂತ ಹೇಳಿ ಕೇಳ್ಕೊತಾ ಇದ್ದಾನೆ ಶಿಷ್ಯ. ಕೇಳ್ಕೊಂಡು ಮಾತಿಗೆ ಪೌರುಷ ಆಗಲ್ಲ, ಶ್ರುತಿ ಹೇಳ್ಕೊಡ್ತಾ ಇರೋದು. ಹೀಗೆ ಕೇಳ್ಕೊಡಪ್ಪ ಅಂತ ಶ್ರುತಿ ಮಾತೇ ನಮ್ಗೆ ಅನುಗ್ರಹ ಮಾಡ್ತಾ ಇದ್ದಾರೆ. ನೀವು ಕೇಳ್ಕೊಳಕ್ಕೂ ಬರಲ್ಲ ಅಂತ ಶ್ರುತಿ ಹೇಳ್ಕೊಡ್ಬೇಕು. ಅದನ್ನೂ ಏವಂ ಅಧ್ಯಾತ್ಮ ದೇವತಾ, ಈ ರೀತಿ ಅಧ್ಯಾತ್ಮವಾಗಿರ್ತಕ್ಕಂಥ ದೇವತೆಗಳು ನಮಗೆ
ಅನುಗ್ರಹಕರಾಗಿ ಸುಪ್ರೀತರಾಗಿರಲಿ. ಶಮ್ನಃ ಭವತು ಇತಿ ಸರ್ವತ್ರ ಅನುಷಂಗಃ. ಈ ಅಧ್ಯಾತ್ಮ ದೇವತಾ ವಾಕ್ಯ ಬೇಡ. ಹೀಗೆ ಅಧ್ಯಾತ್ಮ ದೇವತೆಗಳಾದ ಅವರೆಲ್ಲರೂ ನಮಗೆ ಸುಖವನ್ನು ಉಂಟು ಮಾಡಲಿ, ಇದನ್ನು ಉಂಟು ಮಾಡಲಿ ಅಂತ ಅದು ವಾಕ್ಯ ಮಾಡಿದ್ರೆ ಸ್ವಾಮ. ಹೀಗೆ ಶನ್ನಃ ಭವತು, ಭವತು ಅನ್ನೋ ಕ್ರಿಯಾಪದವನ್ನ ಪ್ರತಿಯೊಂದು ಪದಕ್ಕೂ ಹಾಕೊಳ್ಳಿ. ಭವತು, ತನೋತು, ಉಂಟು ಮಾಡಲಿ, ಆಗಲಿ, ಕೊಡಲಿ, ಏನೋ ಒಂದು ಪದವನ್ನ ಹಾಕೊಂಡು ಕ್ರಿಯಾಪದ ಇಲ್ಲದೆ ವಾಕ್ಯ ಪೂರ್ತಿ ಆಗಲ್ವಲ್ಲ, ಅರ್ಥ ಆಗಲ್ವಲ್ಲ. ಅದಕ್ಕೆ ಭವತು ಆಗಲಿ ಅಂತ ಹಾಕೊಳ್ಳಿ ಅಂತ ಇದ್ದಾರೆ. ಯಾಕೆ ಹಾಗಾಗ್ಬೇಕು ಅವರು ಅಂತ ಕಾರಣ ಕೊಡ್ತಾರೆ. ತಾಸು ಹಿ ಸುಖಕೃತ್ಸು ವಿದ್ಯಾಶ್ರವಣ ಧಾರಣ ಉಪಯೋಗ ತತ್ಪ್ರತಿಬಂಧೇನ ಭವಿಷ್ಯಂತಿ ಇತಿ ತತ್ ಸುಖಕೃತ್ವಂ ಪ್ರಾರ್ಥ್ಯತೆ. ಶನ್ನೋ ಭವತು ಇತಿ ತಾಸು ಸುಖಕೃತ್ಸು. ತಾಸು ಕಾಸೋ ದೇವತಾಸು. ಆ ದೇವತೆಗಳು ಸುಖವನ್ನುಂಟು ಮಾಡೋರಾಗ್ಬಿಟ್ರೆ, ನಮ್ಮ ವಿಷಯಕ್ಕೆ ಅವರು ಒಲ್ದು ಬಿಟ್ರು, ನಮ್ಮ ಊರು ತಂದ್ಕೊಂಡ್ಬಿಟ್ರು ಅನ್ಬೇಕು. ನಮ್ಮ ಲಕ್ಷ್ಮೀ ಇದಾರಲ್ಲ, ನಮ್ಮವಳಪ್ಪ, ನಮ್ಮ ಮಗಳಪ್ಪ ಅಂತ ಹೇಳ್ಬಿಟ್ಟು ಆ ದೇವತೆಗಳೆಲ್ಲ ಅಂದ್ಕೊಂಡ್ಬಿಟ್ರು ಅಂದ್ರೆ ನನ್ನ ಲಕ್ಷ್ಮೀ ಅಮ್ಮನಿಗೆ ನಿರಾಬಾಧವಾಗಿ ತತ್ವಜ್ಞಾನ ಏನು ಬಂದಾಗಲ್ಲ, ಕಟ್ಕೊಂಡ್ಬಿಡ್ತಾರೆ. ಆ ದೇವತೆ ಅನ್ಕೋಬೇಕು, ಇವಳು ನಮ್ಮವಳು, ಇವಳು ನಮ್ಮ ಕಡೆಯವರು, ನಮ್ಗೆ ಸೇರಿದವಳು, ಇವಳಿಗೆ ಯಾವ ತೊಂದರೆನೂ ಮಾಡಬಾರ್ದು, ಎಲ್ಲರಿಗೂ ಅನುಕೂಲ ಮಾಡ್ಕೊಡ್ಬೇಕು, ಯಾವ ಚಿಂತೆ ಇರೋ ಹಾಗೆ ಮಾಡ್ಬೇಕು, ನಿಶ್ಚಿಂತೆಯಾಗಿರೋ ಹಾಗೆ ಮಾಡ್ಬೇಕು ಅಂತ ಹೇಳಿ ಅವ್ರು ಅಂದ್ಕೊಂಡ್ಬಿಟ್ರು ಅಂದ್ರೆ ಸುಖ ಕೃತ್ಸು ಸತ್ಸು. ಸುಖವನ್ನು ಮಾಡುವವರಾಗ್ಬಿಟ್ಟರೆ ಆ ಅಧ್ಯಾತ್ಮ ವಿದ್ಯೆಯನ್ನು ಶ್ರವಣ ಮಾಡೋದು, ಅಧ್ಯಾತ್ಮ ವಿದ್ಯೆಯನ್ನು ಧಾರಣೆ ಮಾಡೋದು, ಮತ್ತೆ ಅದು ಇಂಪ್ಲಿಮೆಂಟ್ ಮಾಡೋದು, ಉಪಯೋಗ ಅಂದ್ರೆ ಅದನ್ನು ಅನುಭವ ತಂದ್ಕೊಳ್ಳೋದು. ಇದಕ್ಕೆ ಅಪ್ರತಿಬಂಧೇನ ಭವತಿ, ತಡೆ ಇಲ್ಲದೆ ಆಗ್ಬಿಡುತ್ತೆ. ಅಪ್ರತಿಬಂಧ ಅಂದೇನೋ ಅದು ಅಬ್ಸ್ಟಿಕಲ್ ಇಲ್ದೇನೆ, ಅಬ್ಸ್ಟಿಕಲ್ ಅಂತಂದ್ರೆ ತಡೆಗೆ ಅಬ್ಸ್ಟಿಕಲ್ ಅದಿಲ್ದೇನೆ, ತಡೆ ಇಲ್ಲದೇನೆ ನುಗ್ಗಿಬಿಡ್ತಾನೆ, ಪರಮಾತ್ಮ ಒಂದಾಗ್ಬಿಡ್ತಾನೆ. ದೇವತಾನುಗ್ರಹ ಬಹಳ ಮುಖ್ಯ. ತಸ್ಮಾನ್ ಮುಮುಕ್ಷು ದೇವಾರಾಧನ ಪರಃ ಮುಮುಕ್ಷು ಪ್ರಣೇಹ ಶ್ರದ್ಧಾವಾನತಿ ಕಾಕ್ಪಾಯತಂ ದರ್ಶಿತಂ ಭವತಿ ದೇವಾಪ್ರಿಯ ವಾಕ್ಯೇನ ಅಂತ. ದೇವತೆಗಳಿಗೆ ಇಷ್ಟ ಇಲ್ಲ ಅಂತ ಹೇಳ್ತಾ, ಯಾವುದೋ ಅಧ್ಯಾತ್ಮ ಮಾರ್ಗಕ್ಕೆ ಹೋಗೋ ದೇವತೆಗೆ ಇಷ್ಟ ಇಲ್ಲ ಅಂದ್ರೆ ದೇವತೆಗಳನ್ನು ಉಳಿಸ್ಕೊಳ್ಳಿ, ಅವ್ರನ್ನ ಆರಾಧನೆ ಮಾಡಿ, ಅವ್ರನ್ನ ಸುಪ್ರೀತನಾಗಿ ಮಾಡ್ಕೊಂಡು ಹೋದ್ರೆ ಅವ್ರಿಗೆ ಇಷ್ಟ ಆಗತ್ತೆ. ಈ ಪರೀಕ್ಷೆಗೆ ಹೋಗ್ಬೇಕಾದ್ರೆ ಅಪ್ಪ ಅಮ್ಮಂಗೆ ಒಂದು ನಿರೀಕ್ಷೆ ಇರುತ್ತೆ, ನಮ್ಗೆ ನಮಸ್ಕಾರ ಮಾಡಿ ಹೋಗ್ಲಿ ಅಂತ. ಅಕಸ್ಮಾತ್ ಅವ್ನು ಹಂಗೆ ಹೋಗ್ಬಿಟ್ಟ ಅಂತ ತಿಳ್ಕೊಳ್ಳಿ, ಅವನೇನೋ ಮಾರ್ಕ್ಸ್ ಕಮ್ಮಿ ಬಂದ್ಬಿಟ್ರೆ ನೋಡು ಅದಕ್ಕೆ ನಂಗೆ ನಮಸ್ಕಾರ ಮಾಡಿದ್ರೆ ಹೋಗ್ದಿಲ್ಲ, ಯಾಕೆ ನೀನ್ ಕಮ್ಮಿ ಬಂತು ಬೈತಾರೆ. ಅವ್ರಿಗೆ ಇಸೆ ನಮಸ್ಕಾರ ಮಾಡಿ ಹೋಗ್ಲಿ, ಏನೋ ಖುಷಿ ಅಪ್ಪ ಅಮ್ಮಂಗೆ. ನಮ್ಗೆ ನಮಸ್ಕಾರ ಮಾಡಿ ಹೋದ ಅಂದ್ರೆ ಅವ್ರ ಆಶೀರ್ವಾದ ಮಾಡ್ಕೊಂಡು ಹೋದ್ರೆ ಪರೀಕ್ಷೆಯಲ್ಲಿ ಎಲ್ಲ ಜ್ಞಾಪಕ ಆಗತ್ತೆ, ಬರಿಬೋದು. ಹಾಗೆ ನಾವು ಅಧ್ಯಾತ್ಮ ಮಾರ್ಗಕ್ಕೆ ಹೋಗಾಗ ಈ ದೇವತೆಗಳನ್ನೆಲ್ಲ ಪ್ಲೀಸ್ ಮಾಡ್ಕೊಂಡು ಹೋಗ್ಬೇಕು. ಇವ್ರನ್ನ ಪ್ಲೀಸ್ ಮಾಡದೆ ನೀವು ಹೋದ್ರೆ ಮರ್ದನ ಮಾಡ್ತಾರೆ. ಏನಾದ್ರು ನಮ್ಮನ್ನು ಕೇಳದೆ ಹೇಳ್ದೆ ಮಾಡಿದ್ರೆ ಸ್ವಂಟ ಮುರಿತಾರೆ, ವ್ಯವಹಾರದಲ್ಲಿ ಕೈ ಕೊಡ್ತಾರೆ, ಇಲ್ಲ ಆರೋಗ್ಯ ಹಾಳು ಮಾಡ್ತಾರೆ, ಇಲ್ಲ ಪರಿಸರ ಏನೋ ತೊಂದರೆ ಮಾಡ್ತಾರೆ, ಏನೋ ಯಾವ್ದಾವ್ದು ಬುದ್ಧಿ ಯೋಗ ಮಾರ್ಗಕ್ಕೆ ಹೋಗಿಸ್ತಾರೆ. ಇನ್ನೇನೋ ಮಾಡ್ತೀನಿ, ಸಾಧನೆ ಮಾಡ್ತೀನಿ, ಕಾಡಿಗೆ ಹೋಗ್ತೀನಿ, ಮೇಡಿಗೆ ಹೋಗ್ತೀನಿ, ತಿರುಗ್ತೀನಿ ಅಂತ ಏನೇನೋ ಬುದ್ಧಿ ಕೊಟ್ಬಿಡ್ತಾರೆ. ಅಲ್ಲಿಗೆ ಆಯ್ತು, ಅಲ್ಲಿಗೆ ಹೋಗಿ ಹುಲಿ ಬಯಸಿಗೆ ಹಾಕ್ಬಿಡ್ತಾನೆ ಅಷ್ಟೇ, ಏನ್ ಪ್ರಯೋಜನ ಇಲ್ಲ. ಹಾಗೆಲ್ಲ ಮಾಡಬಾರ್ದು. ದೇವತಾನುಗ್ರಹವನ್ನ ಚೆನ್ನಾಗಿ ಪಡ್ಕೋಬೇಕು. ಅದೇ ವಿದ್ಯೆಯನ್ನು ಶ್ರವಣ ಮಾಡೋದಕ್ಕೂ ಧಾರಣೆ ಮಾಡುವುದಕ್ಕೂ ಉಪಯೋಗಿಸಿಕೊಳ್ಳುವುದಕ್ಕೂ ಅಂದ್ರೆ ಅದನ್ನ ಅನುಭವದಲ್ಲಿ ಕಂಡುಕೊಳ್ಳುವುದಕ್ಕೂ ತಡೆ ಇಲ್ಲದೆ ಆಗುತ್ತದೆ ಎಂಬಿ ಕಾರಣ ಇತಿ ಹೇತಸೆ ಎಂಬಿ ಕಾರಣದಿಂದ ತತ್ಸುಖಕರ್ತಂ ತೇಷಾಂ ಸುಖಕರ್ತಂ, ಅವರು ಸುಖವನ್ನುಂಟು ಮಾಡುವರಾಗಿ ಆಗಲಿ ಎಂಬುದಾಗಿ ಪ್ರಾರ್ಥ್ಯತೆ. ಮಹಾತ್ಮ ದೇವೇಂದ್ರ, ನಿನಗೆ ನೆಮ್ಮದಿ ಮಾಡಪ್ಪ, ಸುಖ ಕೊಡಪ್ಪ, ಮಾಡು, ನನ್ನ ಮಾರ್ಗದಲ್ಲಿ ತೊಂದರೆ ಮಾಡಬೇಡ, ಕಳಿಸುವಂತ. ಮಿತ್ರ ವರುಣ, ಎಲ್ಲ ಬೃಹಸ್ಪತಿ, ಎಲ್ಲರೂ ನನಗೆ ನೀವು ಅನುಕೂಲವಾಗಿರಿ. ನೀವು ನನಗೆ ಪೂಜ್ಯರು, ನೀವು ನನಗೆ ವಂದ್ಯರು, ನೀವು ನನಗೆ ದೊಡ್ಡವರು, ನೀನು ಗುರುಗಳು, ನೀವೇ ನನಗೆ ಸರ್ವಸ್ವ. ಹೇಗಾದ್ರೂ ಮಾಡಿ ನಿನ್ನ ಅಧ್ಯಾತ್ಮ ಮಾರ್ಗದಲ್ಲಿ ಎತ್ಕೊಂಡು ಹೋಗಿ ನಿಮ್ಮಾಗೆ ನನ್ನ ತತ್ವಜ್ಞಾನಿಯಾಗಿ ಮಾಡಿಪ್ಪ ಅಂತ ಹೇಳಿ ಅವರನ್ನ ಬೇಡ್ಕೊಂಡ್ಬಿಟ್ರೆ ಬೇಗ ಪ್ಲೀಸ್ ಆಗ್ಬಿಡ್ತಾರೆ. ದೇವತೆಗಳು ಪ್ಲೀಸ್ ಆಗೋದು ಹೆಚ್ಚಿಗೆ ಹೊತ್ತಿಲ್ಲ, ಅವನು ನಮಸ್ಕಾರ ಮಾಡ್ಬೇಕಷ್ಟೆ. ಒಮ್ಮೆ ದಿಲೀಪ ಮಹಾರಾಜ ದೇವೇಂದ್ರ ಸಹಾಯಕ್ಕೆ ಹೋಗಿದ್ದಾಗ ಅವನಿಗೆ ಪತ್ನಿ ಋತುಕಾಲ ಅನ್ನೋದು ವಿಷಯ ಗೊತ್ತಾಯ್ತು. ಅಲ್ಲಿಗೆ ಅವನು ಋತುಕಾಲ ಮೀರಬಾರ್ದು ಅಂತ ಹೇಳ್ಬಿಟ್ಟು ವೇಗವಾಗಿ ವಾಪಸ್ ಬಂದ. ಬರುವಾಗ ದಾರಿ ಮಧ್ಯದಲ್ಲಿ ಕಾಮಧೇನು ಇತ್ತು. ಕಾಮಧೇನು ದೇವಲೋಕದ ಹಸು ಇತ್ತು. ಆ ಹಸುವಿಗೆ ಏನಿಪ್ಪ ಅಂದ್ರೆ ನನಗೊಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಹೋಗ್ಲಿ ಅಂತ ಆಸೆ ಇತ್ತು ಆ ಕಾಮಧೇನಿಗೆ. ಇವನಿಗೆ
ಅದು ಅರ್ಜೆಂಟ್ ಅಲ್ಲಿ ಇವ್ನು ಮಾಡ್ತಿದ್ದ ಪಾಪ, ಇವನಿಗೆ ಮಾಡಬಾರ್ದು ಅಂತ ಇರ್ಲಿಲ್ಲ. ಆದ್ರೆ ಇವನು ಅರ್ಜೆಂಟ್ ಅಲ್ಲಿ ಬಂದೇ ಬಿಟ್ಟ. ಅದು ಶಾಪ ಕೊಟ್ಬಿಡ್ತು, ಹೋಗ್ರಿ ನನ್ನ ಸಂತತಿಯನ್ನು ಆರಾಧನೆ ಮಾಡದೆ ಹೋದ್ರೆ ಆರಾಧನೆ ಮಾಡುವವರೆಗೂ ಇಲ್ಲಿಗೆ ಮಕ್ಕಳಾಗದೆ ಇರಲಿ ಶಾಪ ಕೊಟ್ಬಿಡ್ತು. ಆದ್ರೆ ಶಾಪ ಕೊಟ್ಟಿದ್ದು ಇವನಿಗೆ ಕೇಳಿಸ್ಲಿಲ್ಲ. ಯಾಕೆ ಅಂದ್ರೆ ಅದು ದೇವಗಂಗೆಯಲ್ಲಿ ದಿಗ್ಗಜರು ದೊಡ್ಡ ದೊಡ್ಡ ಆನೆಗಳು ಜೋರ ಆಟ ಆಡ್ತಾ ಇದ್ದು ಕೂಡ್ಸ್ತಾ ಇದ್ರು, ನೀರು ಎಚ್ಚೋದು ಇದು ಮಾಡ್ತಿದ್ರು. ಆ ಶಬ್ದಕ್ಕೆ ಈ ನಂದಿ ಕಾಮಧೇನು ಕೊಟ್ಟ ಶಾಪ ಕೇಳಿಸೋದೇ ಇಲ್ಲ. ಭೂಲೋಕಕ್ಕೆ ಬರ್ತಾನೆ 16 ವರ್ಷ ಆದ್ರೂ ಮಕ್ಕಳೇ ಆಗಲಿಲ್ಲ. ಆ ವಸಿಷ್ಠರ ಹತ್ರ ಹೋಗ್ತಾನೆ. ವಸಿಷ್ಠರು ಧ್ಯಾನ ಕೂತ್ಕೊಳ್ತಾರೆ, ಯೋಗದಿಂದ ನೋಡ್ಕೊಳ್ತಾರೆ. ನೋಡಪ್ಪ, ನಿನಗೆ ಕಾಮಧೇನು ಶಾಪ ಇದೆ, ಅದು ಅದನ್ನ ಅವಳ ಮಗಳು ನಂದಿನಿ, ಇವಳು 1 ವರ್ಷ ಆರಾಧನೆ ಮಾಡು ಆಗುತ್ತೆ ಅಂದ್ರೆ, ನಮಸ್ಕಾರ ಮಾಡ್ಲಿಲ್ಲ ಒಂದೇ ಕಾರಣಕ್ಕೆ ಇಷ್ಟು ಶಾಪ ಕೊಡೋದಾದ್ರೆ ಇದು ಏನೇ ಮಾಡಬಹುದು ಅಂತ. ಬಹಳ ಅದು ದೊಡ್ಡವರಿಗೆ ಈ ಎಕ್ಸ್ಪೆಕ್ಟೇಷನ್ ಇರುತ್ತೆ ಗೊತ್ತಾ, ಬಹಳ ಸೂಕ್ಷ್ಮ. ಆ ದೊಡ್ಡ ಒಂದು ಸಭೆಯಲ್ಲಿ ನಮಸ್ಕಾರ ಮಾಡ್ತಿರ್ಬೇಕಾದ್ರೆ ವಧುವರರು ನಮಸ್ಕಾರ ಮಾಡ್ತಿದ್ರೆ 4-5 ಜನ ಮಾಡ್ತಾರೆ, ಇನ್ನು ನನಗೂ ಮಾಡ್ಲಿಕ್ಕೆ ಅವ್ರ ಆಸೆ ಇರುತ್ತೆ. ಆದ್ರೆ ಅವ್ರು ಹೇಳ್ಕೊಳ್ಳೋ ಹಾಗಿಲ್ಲ, 3ನೇ ಇರುತ್ತೆ, ಅವ್ರು ನಮಸ್ಕಾರ ಮಾಡಿದ್ರೆ ಎಲ್ಲೂ ಖುಷಿ, ನಂಗೆ ನಮಸ್ಕಾರ ಮಾಡಿದ್ರು ಅಂತ. ಏನ್ ಬಂತು ಕೇಳಿದ್ರೆ ಅದು ಗೊತ್ತಿಲ್ಲ, ಮಾತ್ರ ಆ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅದಕ್ಕೆ ದೊಡ್ಡವರಿಗೆ. ವರಪೂಜೆ ದಿವಸ ಅಷ್ಟೇ. ಅದು ಬೇರೆ ಹುಡುಗನ ಕಡೆ ಎಲ್ರಿಗೂ ಆ ಹುಡುಗನ ತಂದೆ ತಾಯಿಗೆ ಅಲ್ಲದೆ ಅಂತ ನೆಂಟ್ರಸ್ಗೆಲ್ಲ ಹಾಕ್ಬೇಕು. ಯಾರಿಗಾದ್ರು ಒಬ್ಬರು ಮಿಸ್ ಮಾಡ್ಬಿಟ್ರು ಅದೇ ದೊಡ್ಡ ಗಲಾಟೆ ಆಗ್ಬೇಕು. ಮನುಷ್ಯ ಒಳಗೆ ಸುಪ್ತವಾಗಿ ನಿರೀಕ್ಷೆ ಇರುತ್ತೆ. ಹಾಗೆ ದೇವತೆಗಳಿಗೂ ಕೂಡ ನಮ್ಮನ್ನು ಆರಾಧನೆ ಮಾಡ್ಲಿ, ಮನುಷ್ಯರು ನಮ್ಮ ಮೂಲಕ ಹೋಗ್ಲಿ, ನಾವು ಅವರಿಗೆ ಅನುಗ್ರಹ ಮಾಡೋಣ ಅಂತ ಅವ್ರು ಅಂದ್ಕೊಂಡಿರ್ತಾರೆ. ನಾವು ಅದನ್ನ ತಿರಸ್ಕಾರ ಮಾಡಿ ಹೋಗ್ಬಿಟ್ರೆ ನಮ್ಮ ಮುತ್ತಲನ್ನು ಹೇಳ್ತಾರೆ, ನೋಡೋ ನೀನು ಅಮ್ಮನ ನಮಸ್ಕಾರ ಮಾಡದೆ ಹೋಗಿದ್ದೀಯಾ ಅಂತ ಹೇಳಿ ಅಪ್ಪ ಹೇಳಿದ್ರು. ಅಪ್ಪ ನಾನು ನಮಸ್ಕಾರ ಮಾಡಿ ಹೇಳಕ್ಕಾಗಲ್ಲ, ಅಮ್ಮನ ಅವ್ರು ನಮಸ್ಕಾರ ಮಾಡ, ಇಬ್ಬರಿಗೂ ನಮಸ್ಕಾರ ಮಾಡೋಕೆ ಇಷ್ಟ. ಅದು ಇವನಿಗಾಗೆ ಬರ್ಬೇಕು, ಇವನಿಗೆ ಬರ್ತಾ ಇಲ್ಲ, ನೀವು ಹೇಳ್ಕೊಡೋಕೆ ಸಂಕೋಚ, ಏನೇನೋ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಬ್ರಹ್ಮವಿದ್ಯಾ ವಿವಿಧಿಷುಣ ನಮಸ್ಕಾರ ಬ್ರಹ್ಮವಚನ ಕ್ರಿಯೆ ವಾಯು ವಿಷಯೇ ಬ್ರಹ್ಮವಿದ್ಯೋಪಸರ್ಗಶಾಂತರ್ಥಂ ಕ್ರಿಯೇತೆ. ಬ್ರಹ್ಮವಿದ್ಯಾಯಾಹ ವಿವಿಧಿಷು, ಬ್ರಹ್ಮವಿದ್ಯೆಯನ್ನ ತಿಳಿದುಕೊಳ್ಳಬೇಕೆಂಬ ಇಚ್ಛೆ ಉಳ್ಳವನು. ವೇತ್ತು ಇಚ್ಛಾ ವಿವಿಧಿಷ, ತಿಳಿದುಕೊಳ್ಳಬೇಕೆಂಬ ಬಯಕೆ ಉಳ್ಳವನು. ತೇನ ವಿವಿಧಿಷುಣ ತೃತೀಯ ಭಕ್ತಿ, ಬ್ರಹ್ಮಜ್ಞಾನವನ್ನ ಪಡೆದುಕೊಳ್ಳಬೇಕೆಂದು ಇಷ್ಟಪಟ್ಟುಕೊಂಡವನಿಂದ ಏನ್ ಮಾಡ್ಬೇಕು? ನಮಸ್ಕಾರ ಕ್ರಿಯೆ, ಬ್ರಹ್ಮವಚನ ಕ್ರಿಯೆ, 2 ದ್ವಿವಚನ ಅದು. ಯಾವುದು? ನಮಸ್ಕಾರ ಬ್ರಹ್ಮವಚನ ಕ್ರಿಯೆ ಇದೆಯಲ್ಲ, ವಾಯುವಿಗೆ ಆಯೋ ನಮಸ್ತೆ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ 2 ಹೇಳ್ಬೇಕು. ನೀನು ನಮಸ್ಕಾರ ಅಂತ ಹೇಳ್ಬೇಕು, ನೀನು ಬ್ರಹ್ಮ ಅಂತ ಹೇಳ್ಬೇಕು. ನಮಸ್ಕಾರ ಕ್ರಿಯಾ, ಬ್ರಹ್ಮವಚನ ಕ್ರಿಯಾ. ನಮಸ್ಕಾರ ಮಾಡ್ತೀನಿ ಅನ್ನೋ ಕ್ರಿಯೆ, ಬ್ರಹ್ಮ ಅಂತ ಹೇಳ್ತೀನಿ ಅನ್ನೋ ಕ್ರಿಯೆ. ಈ 2 ಕ್ರಿಯೆಯನ್ನು ಯಾರ ವಿಷಯದಲ್ಲಿ? ವಾಯು ವಿಷಯದಲ್ಲಿ ಮಾಡಲ್ಪಡುತ್ತದೆ. ಯಾತಕ್ಕೆ? ಮುಂದೆ ಹೇಳುವಂತಹ ಬ್ರಹ್ಮವಿದ್ಯೆ ಇದೆಯಲ್ಲ, ಆತ್ಮವಿದ್ಯೆ, ಅದಕ್ಕೆ ಬರಬಹುದಾದಂತಹ ಉಪಸರ್ಗ ಅಂದ್ರೆ ಅಡ್ಡಿ, ತೊಂದರೆ, ಪೀಡೆ, ಅನಾನುಕೂಲತೆ, ಅದರ ಉಪಶಮನಾರ್ಥಂ, ಶಾಂತ್ಯರ್ಥಂ. ಬ್ರಹ್ಮವಿದ್ಯೆಗೆ ಬಂದು ಒದಗಬಹುದಾದ ಅಡ್ಡಿಯು ಶಾಂತಿಯಾಗುವುದಕ್ಕೋಸ್ಕರವಾಗಿ ಬ್ರಹ್ಮವಿದ್ಯೆ ಅಂತ ತಿಳ್ಕೊಳ್ಬೇಕು ಅಂತ ಅಂದ್ಕೊಂಡಂತಹ ಮುಮುಕ್ಷುವು ವಾಯುವಿನ ವಿಷಯದಲ್ಲಿ ನಮಸ್ಕಾರ ಕ್ರಿಯೆ, ಬ್ರಹ್ಮವಚನ ಕ್ರಿಯೆಯನ್ನು ಮಾಡಬೇಕು ಅಂತ ಶಾಸ್ತ್ರ ಕೊಡ್ತಾ ಇದೆ. ಫಸ್ಟ್ ನೀವು ವಾಯುವನ್ನ ನಮಸ್ತೆ ವಾಯೋನೇ ಹೇಳು, ನಮಸ್ತೆ ವಾಯು ಅಂತ ಹೇಳೋ, ಆಮೇಲೆ ತಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಹೇಳು, ವಾಯುವಿಗೆ ನೀನ್ ಬ್ರಹ್ಮ ಅಂತ ಹೇಳು, ವಾಯು ನಿಂಗೆ ನಮಸ್ಕಾರಪ್ಪ ಅಂತ ಹೇಳು. ವಾಯುವಿಗೆ ಸಂತೋಷ ಆಗತ್ತೆ. ಶ್ರುತಿ ಕಟ್ಕೊಂಡಿದೆ, ಶ್ರುತಿ ಮಾತೆ ಗೊತ್ತು ಇವ್ರ ಸ್ವಭಾವ, ಈ ದೇವತೆಗಳ ಸ್ವಭಾವ ಏನು ಅಂತ. ಅವರಿಗೆ ನಮಸ್ಕಾರ ಮಾಡಿದ್ರೆ ಇನ್ ಬ್ರಹ್ಮ ಅಂತಂದ್ರೆ ಬಹಳ ಖುಷಿ ಆಗುತ್ತೆ. ಅವಾಗ ಅವರು ಬ್ಲೆಸ್ ಮಾಡ್ತಾರೆ, ಹೋಗಪ್ಪ ನಿಂಗೆ ಒಳ್ಳೇದಾಗಲ್ಲಪ್ಪ, ನೀನ್ ಪಡ್ಕೊಳಪ್ಪ ಅಂತ ಹೇಳಿ ಈ ಕೈ ತೆಗೆ, ಇಲ್ದೆ ಹಿಂಗ್ ಅನ್ಬಿಡ್ತಾರೆ. ಗುದ್ದಲ ಹಿಂಗನ್ಲ, ನೀವು ನಮಸ್ಕಾರ ಕ್ರಿಯೆ ಬ್ರಹ್ಮಕ್ಕೆ ಗುದ್ದಿತೀನಿ ಅಂತಾರೆ. ಇಲ್ದೆ ಹೋದ್ರೆ ಬ್ಲೆಸ್ ಮಾಡ್ತಾರೆ. ಯಾವ್ದು ಬೇಕು ನಿಮ್ಗೆ? ಹಿಂಗ್ ಬೇಕೋ ಹಿಂಗ್ ಬೇಕೋ? ಹಿಂಗ್ ಬೇಕು ಅಂತಂದ್ರೆ ನಮಸ್ಕಾರ ಮಾಡಿ, ಬ್ರಹ್ಮ ಅಂತ ಕೊಂಡಾಡಿ, ಚಂದ ಸ್ತೋತ್ರ ಮಾಡಿ,
ಖುಷಿ ಆಗತ್ತೆ. ನಿಮ್ಮನ್ನ ಬ್ರಹ್ಮವಿದ್ಯಾ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾನೆ. ಅವನೇ ಬಂದ್ಬಿಡ್ತಾನೆ. ಪುಣ್ಯಾತ್ಮ ವಾಯು ಚೆನ್ನಾಗಿ ಪೀಸ್ ಮಾಡ್ಬಿಟ್ರೆ ಅವನೇ ಇಳ್ಕೊಂಡ್ಬಂದ್ಬಿಟ್ಟು ತತ್ವಪೂಜೆ ಮಾಡಿ ಹೋಗ್ಬಿಡ್ತಾನೆ. ಇಂಥ ಮಹಾತ್ಮ ಅವನು. ಯಾಕೆ ವಾಯುವಿನ ವಿಶೇಷ? ಬಾಕಿ ಎಲ್ರಿಗೂ ಹೇಳಿದ್ವಿ, ಮಿತ್ರ, ವರುಣ, ಬೃಹಸ್ಪತಿ, ವಿಷ್ಣು ಎಲ್ಲ ಹೇಳಿದ್ಮೇಲೆ ವಾಯುಗೇನು ವಿಶೇಷತೆ? ಅವನೇ ಸ್ಪೆಷಲೈಸು. ವಿಶೇಷ ಏನು ಹೆಚ್ಚುಗಾರಿಕೆ ಏನು ಪಡ್ಕೊಂಡಿದ್ದಾನೆ ಅಂದ್ರೆ ಹೇಳ್ತಾರೆ, ಸರ್ವಕ್ರಿಯಾಫಲಾನಾಂ ತದಧೀನತ್ವ, ಸರ್ವಕ್ರಿಯಾಣಾಂ ತದಧೀನತ್ವ, ಫಲಾನಾಂ ತದಧೀನತ್ವ. ಎಲ್ಲ ಯಾವ ಕ್ರಿಯೆ ಮಾಡ್ಬೇಕಾದ್ರೂ ವಾಯು ಶಕ್ತಿ ಬೇಕು. ವಾಯುವೇ ಅಧ್ಯಾತ್ಮವಾಗಿ ಪ್ರಾಣಾಪಾನ ವ್ಯಾನೋದ ಸಮಾಜ ಇರೋದ್ರಿಂದ ಕ್ರಿಯಾತ್ಮಕೋ ವಾಯು. ಯಜ್ಞಾಕಾರಿ ಮಾಡೋದಕ್ಕೂ ವಾಯುವಿನ ಅನುಗ್ರಹ ಬೇಕು. ಆ ಕ್ರಿಯಾ ಫಲ ಪಡ್ಕೊಳ್ಳೋಕ್ಕೂ ವಾಯು ಅನುಗ್ರಹ ಬೇಕು. ಇಡೀ ಅಗ್ನಿಹೋತ್ರಾದಿ ಅಶ್ವಮೇಧಾಂತ ಎಲ್ಲಾ ಕ್ರಿಯೆಗಳ ಮತ್ತು ಫಲಗಳನ್ನ ಪಡೆಯೋದಕ್ಕೆ ವಾಯುವೇ ಕಾರಣ, ವಾಯುವೇ ಅಧೀನ. ಅವನೇ ಅಧ್ಯಾತ್ಮವಾಗಿ ಪ್ರಾಣ, ಅಧಿಭೂತವಾಗಿ ವಾಯು, ಅಧಿಭೂತ ಸೂತ್ರಾತ್ಮ, ಹಿರಣ್ಯಗರ್ಭ ಆಗಿರುವುದರಿಂದ ಮಹಾರಾಯ ಬಹಳ ದೊಡ್ಡವನಪ್ಪ, ನಿನ್ನ ನಮಸ್ಕಾರ ಮಾಡ್ತೀನಿ ಹೇಳಿ ಈ ಎಲ್ಲಾ ಕ್ರಿಯಾಫಲಗಳು ಅವನ ಅಧೀನವಾದದ್ದಾದ್ದರಿಂದ ಅವನಿಗೆ ವಿಶೇಷವಾಗಿ ಟ್ರೀಟ್ಮೆಂಟ್ ಮಾಡಬೇಕೋ. ಎಲ್ಲರಿಗೂ ಒಂದ್ ರೀತಿ ಪಾನೀಯ ಕೊಟ್ಟರು, ಒಂದು ಎಕ್ಸ್ಟ್ರಾ ಲೋಟ ವಾಯು ಕೊಡ್ಬೇಕು, ಇನ್ನೊಂದು ಲೋಟ ಕೊಡ್ಬೇಕು. ಎಲ್ರಿಗೂ ಜ್ಯೂಸ್ ಕೊಡಿ ಒಂದೊಂದು ಲೋಟ, ವಾಯುಗೆ ಎಕ್ಸ್ಟ್ರಾ ಇನ್ನೊಂದು ಲೋಟ ತಗೊಳ್ತೀವಿ ಅಂತ ಇನ್ನೊಂದು ಲೋಟ ಕೊಡಿ. ಇಲ್ಲದೆ ಹೋದ್ರೆ ಕಾಡೈತೆ ಅಂತಾನೆ. ಬ್ರಹ್ಮ ವಾಯು, ಇಲ್ಲಿ ಬ್ರಹ್ಮ ಅಂತ ಯಾರನ್ನ ಹೇಳ್ತಾರೆ? ವಾಯುವೇ. ವಾಯುವೇ ಇಲ್ಲಿ ಬ್ರಹ್ಮವಾಗಿದೆ. ಈ ಜಾಗದಲ್ಲಿ, ಈ ಕಾಂಟೆಕ್ಸ್ಟ್ ಅಲ್ಲಿ ಬ್ರಹ್ಮ ವಾಯುವನ್ನು ಹೇಳ್ತಿದೆ. ತಸ್ಮೈ ಬ್ರಹ್ಮಣೇ ನಮಃ. ಆ ಬ್ರಹ್ಮಕ್ಕೆ ನಮಸ್ಕಾರ. ನಮಸ್ಕಾರ ಅಂದ್ರೆ ಏನೋ? ಪೃಥ್ವಿ ಭಾವಂ ಕರೋಮಿ ಇತಿ ವಾಕ್ಯಶೇಷೋ. ಏನು? ನಮ್ ಪ್ರಹ್ವತ್ವೇ ಶಬ್ದೇ. ಪೃಥ್ವಿ ಭಾವನೇನು? ಬಹು ಬೆಂಡಾಗೋದು, ಸರೆಂಡರ್ ಆಗೋದು. ಈ ಅಪ್ಪ ನಮಸ್ಕಾರ ಕೊಡೋ ಅಂತ ಪೂರ್ತಿ ಬಗ್ಬೇಕು. ಪೃಥ್ವಿ ಭಾವನೆ ಬಗ್ಗೋದು, ಬೆಂಡಾಗೋದು, ನಿಮ್ಮ ಅಭಿಮಾನ ಬಿಟ್ಕೊಳ್ಳೋದು. ವಾಯು ನಂದೇನು ಇಲ್ಲ, ಅವನು ಮಹಾತ್ಮ, ನಾನು ಅಂತ ಹೇಳ್ಕೊಳಕ್ಕೆ ಏನು ಇಲ್ಲ ಅವನ ಮುಂದೆ ಅಂತ ಹೇಳಿ ನಿಮ್ಮ ತನವನ್ನ ಪೂರ್ತಿ ಬಿಟ್ಕೊಂಡು ವಾಯುವಿನ ಪಾದಕ್ಕೆ ಬಿಟ್ಕೊಂಡ್ಬಿಡಿ ಅಂತ ಇದ್ದಾರೆ. ಪೃಥ್ವಿ ಭಾವ. ಪೃಥ್ವಿ ಭಾವ ನಮತಿನ ಬಗ್ಗುತ್ತಾರೆ ಅಂತ ಅರ್ಥ. ಪೃಥ್ವಿ ಭಾವ ವಾಕ್ಯ. ನಮಸ್ತೆ ತುಭ್ಯಂ ಹೇ ವಾಯೋ ನಮಸ್ಕರೋಮಿ ಇತಿ ಪರೋಕ್ಷ ಪ್ರತ್ಯಕ್ಷಾಭ್ಯಾಂ ವಾಯುರೇವಾಭಿಧೀಯತೆ. ನಮಸ್ತೆ ವಾಯೋ ಅಂತೇಳಿ ವಾಯುವಿಗೆ ನಮಸ್ಕಾರ ಮಾಡುತ್ತಾ, ಪರೋಕ್ಷ ರೂಪದಲ್ಲೂ ನೀನೆ, ಪ್ರತ್ಯಕ್ಷ ರೂಪದಲ್ಲೂ ನೀನೆ. ತಮೇ ಪ್ರತ್ಯಕ್ಷಂ ಬ್ರಹ್ಮಾಸಿ ಅಂತ. ಪ್ರತ್ಯಕ್ಷವಾದ ಬ್ರಹ್ಮ. ಯಾಕೆ? ಗಾಡಿ ಇದೆ, ಅದನ್ನು ಬದುಕೇ ಇಲ್ವಲ್ಲ. ಅದೇ ಪ್ರತ್ಯಕ್ಷ ಬ್ರಹ್ಮ. ವಾಯು ಜೀವೋತ್ತಮ ಅಲ್ಲೇನಮ್ಮ? ವಾಯು ಜೀವೋತ್ತಮ ಅಲ್ವಾ? ಜೀವನಗಳ ಉತ್ತಮವಾದ ವಾಯು. ಅಂತ ವಾಯು ಅವನು ನಮಸ್ಕಾರ ಮಾಡ್ತೀನಿ ಹೇಳಿ ಪರೋಕ್ಷ ರೂಪದಿಂದಲೂ ಅವನಿಗೆ ನಮಸ್ಕಾರ, ಪ್ರತ್ಯಕ್ಷ ರೂಪದಿಂದಲೂ ವಾಯುವಿಗೆ ನಮಸ್ಕಾರ ಅಂತ ಹೇಳಿ ಪರೋಕ್ಷ ಪ್ರತ್ಯಕ್ಷ ಎರಡರಿಂದಲೂ ವಾಯುವನ್ನೇ ಕೊಂಡಾಡ್ತಾ ಇದೆ ಈ ಮಂತ್ರ. ವಾಯುದೇವತಾ ಸ್ತೋತ್ರವಾಗಿದೆ. ವಾಯುಪ್ರಿಯಕವಾದಂತಹ ವಾಕ್ಯ ಇದು. ಕಿಂಚ ತಮೇವ ಚಕ್ಷುರಾದ್ಯಪೇಕ್ಷಾ ಬಾಹ್ಯಂ ಸನ್ನಿಕೃಷ್ಟಂ ಅವ್ಯವಹಿತಂ ಪ್ರತ್ಯಕ್ಷಂ ಬ್ರಹ್ಮಾಸಿ. ಯಸ್ಮಾತ್ ತಾಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ. ನಮಸ್ತೆ ವಾಯು ಪರೋಕ್ಷ ಆಯ್ತು. ಈಗ ನೀನು ಕಣ್ಣು, ಆದಿತ್ಯ ಕಣ್ಣು ಅಷ್ಟು ದೂರ, ಚಂದ್ರ ಇನ್ನೂ ದೂರ, ಜಿದ್ದು ದೂರ. ಅದು ವಾಯು ಚರ್ಮ ತಾಕ್ಬಿಡುತ್ತಲ್ಲ, ಚರ್ಮೆಯಿಂದ ತಾಕ್ಬಿಡ್ತಾನೆ, ಬಂದು ಬಡಿಯುತ್ತೆ. ಆದ್ರಿಂದ ನೀನು ಕಣ್ಣೇ ಮುಂತಾದ ಇಂದ್ರಿಯನ್ನು ಅಪೇಕ್ಷಿಸಿಕೊಂಡರೆ ಬಾಹ್ಯವಾಗಿರುವಂಥದ್ರಲ್ಲಿ ಸನ್ನಿಕೃಷ್ಟ, ನೀನು ಹತ್ತಿರ, ವಾಯು ತುಂಬಾ ಹತ್ತಿರ ನಿಮಗೆ. ಅವ್ಯವಹಿತ, ತಡೆ ಇಲ್ಲದೆ ವೆರಿ ಕ್ಲೋಸ್ ಆಗಿರ್ತಕ್ಕವನು. ಪ್ರತ್ಯಕ್ಷವಾದ ಬ್ರಹ್ಮ, ಅದು ವ್ಯಾಪಕನು, ಸರ್ವಾತ್ಮಕನು, ಸರ್ವಾಂತರ್ಯಾಮಿ ಆಗಿರ್ತಕ್ಕವನು. ಅಂತರ್ಯಾಮಿ ಅವನಿಗೆ ಸೂತ್ರಾತ್ಮ. ಹಾಗಾಗಿ ಈ ಪ್ರತ್ಯಕ್ಷವಾದ ಬ್ರಹ್ಮ ಆಗಿದ್ದೆ ಕಣಪ್ಪ ಅಂತೇಳಿ ನಿನ್ನನ್ನೇ ಪ್ರತ್ಯಕ್ಷವಾದ ಬ್ರಹ್ಮ ನಾನಂತೀನಿ. ನಿರ್ಗುಣ ಬ್ರಹ್ಮ, ಪರೋಕ್ಷ ಬ್ರಹ್ಮ ಆಗಿರ್ಬೋದು,
ನೀನ್ ಮಾತ್ರ ಪ್ರತ್ಯಕ್ಷ ಬ್ರಹ್ಮ ಕಣಪ್ಪ ಅಂತ ಹೇಳಿ ನೀನೇ ಹೆಚ್ಚಿನವನು, ನೀನೇ ದೊಡ್ಡವನು, ನೀನೇ ನನ್ನ ಸರ್ವಸ್ವ, ನಿನ್ ಬಿಟ್ರೆ ಇನ್ಯಾರು ಇಲ್ಲ, ನೀನೇ ನನಗೆ ಗತಿ, ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ, ಎಲ್ಲ ನೀನೇ ಕಣಪ್ಪ. ವಾಯುದೇವ ಕಾಪಾಡೋ, ನನ್ನ ಎತ್ತೋ, ಅನುಗ್ರಹ ಮಾಡೋ, ನನ್ನ ಬಿಡ್ಬೇಡ ಕಣೋ, ನಾನು ನಿನ್ನವನು ಕಣೋ, ನೀನು ಅಂದ್ಕೊಳ್ಳೋ ನನ್ನವನು ಅಂತ. ನನ್ನನ್ನೇ ತಂದ್ಕೊಳಲ್ಲ, ನನ್ನನ್ನೂ ನಿನ್ನವನು ತಂದ್ಕೋ, ನಾನು ಮಾತ್ರ ನೀನೇ ನನ್ನವನು ತಂದ್ಕೊಳ್ತೀನಿ. ಆ ರೀತಿ ನಮ್ಮಿಬ್ರು ಸಂಬಂಧ ಇರ್ಲಿ ಕಣಪ್ಪ, ನನ್ನನ್ನು ಎತ್ತಪ್ಪ ನೀನು ಅಂತ ಕೇಳ್ಕೊತಾ ಇದ್ದಾನೆ. ಶಿಷ್ಯ, ನಿನ್ನ ಪ್ರತ್ಯಕ್ಷವಾದ ಬ್ರಹ್ಮ ಎಂಬುದಾಗಿ ನಾನು ಹೇಳುತ್ತೇನೆ. ಆಮೇಲೆ ಋತಂ ವದಿಷ್ಯಾಮಿ, ಅದಕ್ಕೆ ಋತಂ ಯಥಾಶಾಸ್ತ್ರಂ ಯಥಾ ಕರ್ತವ್ಯಂ ಬುದ್ಧೌ ಸುಪರಿನಿಶ್ಚಿತಂ ಅರ್ಥಂ ತದಧೀನತ್ವೋ ಆಮೇವ ವದಿಷ್ಯಾಮಿ. ಋತ ಅಂದ್ರೆ ಶಾಸ್ತ್ರದಲ್ಲಿ ಯಾವ ರೀತಿ ಏನು ಮಾಡ್ಬೇಕು ಅಂತ ಹೇಳಿದ್ಯೋ ಆ ರೀತಿ ನಿಶ್ಚಯ ಮಾಡ್ಕೊಳ್ಳೋದು ಋತ. ಆ ನಿಶ್ಚಯ ಮಾಡ್ಕೊಳ್ಳೋಕೆ ನೀನೇ ಅನುಗ್ರಹ ಮಾಡ್ಬೇಕು, ನಿನ್ನ ಅಧೀನವಾಗ ನಿಶ್ಚಯವಾಗೋದು. ನೀನು ನನ್ನ ಬುದ್ಧಿಗೆ ಪ್ರೇರಣೆ ಮಾಡಿದ್ರೆ ಮನಸ್ಸಿಗೆ ಶಕ್ತಿ ಕೊಟ್ರೆ ನಾನು ನಿಶ್ಚಯ ಮಾಡ್ತೀನಿ. ಯದ್ಯಪಿ ಋತ ಅಂದ್ರೆ ಶಾಸ್ತ್ರಾರ್ಥ ಅಂತಿದ್ರು, ಆ ಶಾಸ್ತ್ರಾರ್ಥವನ್ನು ಗೊತ್ತು ಮಾಡೋದಕ್ಕೆ ಮೂಲ ಶಕ್ತಿ ಯಾರ್ದ? ನಿಂದೆ. ನೀನ್ ಶಕ್ತಿ ಕೊಟ್ರೆ ನಾನು ಶಾಸ್ತ್ರಾರ್ಥ ನಿರ್ಣಯ ಮಾಡ್ತೀನಿ. ಅಂದ ಯಥಾಶಾಸ್ತ್ರವಾದ ಧೃತವಾದರೂ ಅದು ಹೇಗೆ ಮಾಡಬೇಕು ಅನ್ನೋದು ಅಷ್ಟು ಬುದ್ಧಿಯಲ್ಲಿ ನಿಶ್ಚಯ ಮಾಡ್ಕೊಳ್ಳೋದು ಅನ್ನೋಂಥ ಅರ್ಥ ಇದೆಯಲ್ಲ, ಅದೆಲ್ಲವೂ ನಿನ್ನ ಅಧೀನವಾದದ್ದಾದ್ರಿಂದ ನಿನ್ನನ್ನೇ ಋತ ಅಂತೀನಿ ಕಣ, ನೀನೇ ಕಣ ಋತ ಸ್ವರೂಪ. ಹಾಗೆ ಸತ್ಯಮಿತಿ ಸೇವ ವಾಕ್ಕಾಯಾಭ್ಯಾಂ ಸಂಪಾದ್ಯಮಾನ. ಸತ್ಯ ಅಂದ್ರೆ ಏನು? ಆ ಋತವೇ ಶಾಸ್ತ್ರಾರ್ಥ ನಿಶ್ಚಯ ಮಾಡ್ಕೊಂಡಿರ್ತೀವಲ್ಲ, ಅದೇ ಪ್ರಾಕ್ಟಿಕಲಿಗೆ ಹೇಳಿದ್ಬಿಟ್ರೆ ಒಂದು ಥಿಯರಿ, ಯಾವುದೋ ಋತ ಮನಸ್ಸು ನಿಶ್ಚಯ ಮಾಡ್ಕೊಳ್ಳೋದು, ಅರ್ಥ ಮಾಡ್ಕೊಳ್ಳೋದು, ಅದನ್ನ ಇಂಪ್ಲಿಮೆಂಟ್ ಮಾಡೋದು. ವಾಕ್ಕುನೇ ಇಂದ್ರಿಯ, ಕಾಯನ ಶರೀರ, ಅದನ್ನು ನಡೆಸೋದಿದೆಯಲ್ಲ ಅದು ಸತ್ಯ. ನಡೆಸೋದು ಸತ್ಯ, ತಿಳ್ಕೊಳ್ಳೋದು ಋತ. ಎರಡಕ್ಕೂ ನೀನೇ ಕಾರಣ, ನೀನೇ ಅನುಗ್ರಹ ಮಾಡ್ಬೇಕು, ನಿನ್ನಿಂದಲೇ ಆಗೋದು, ನೀನೇ ಅದಕ್ಕೆ ಮೂಲಭೂತಪ್ಪ ಮಹಾರಾಯ. ನೀನ್ ಮಾತ್ರ ಕೈ ಬಿಡ್ಬಿಡು, ನೀನ್ ನನ್ನ ಸ್ವಾಮಿ ಕಲ್ಯ, ನೀ ನನ್ನ ದೇವ, ನೀ ನನಗೆ ಅನುಗ್ರಹ ಮಾಡು, ನೀನೇ ಸತ್ಯ ಸ್ವರೂಪವಾಗಿದ್ದೀಯಾ, ನಿನ್ನ ಅಧೀನವಾಗಿ ಅದು ನಡೆಯೋದು. ತತ್ ಸರ್ವಾತ್ಮಕಂ ವಾಯುವಾಖ್ಯಂ ಬ್ರಹ್ಮ ಬಿಟ್ನ ಸೋಪಿ ತದಧೀನ ಏವ ಸಂಪಾದ್ಯ ಇತಿ ತಾಮೇವ ಸತ್ಯಂ ವದಿಷ್ಯಾಮಿ. ಆ ಕ್ರಿಯೆಯು ಆ ಅನುಷ್ಠಾನವೂ ಕೂಡ ನಿನ್ನ ಅಧೀನವಾಗಿಯೇ ಸಂಪಾದಿಸಬೇಕಾಗಿದೆ. ಆ ನಡವಳಿಕೆಯು ಕೂಡ ನಿನ್ನ ಅನುಗ್ರಹದಲ್ಲೇ ಉಂಟಾಗಬೇಕಾಗಿದೆ. ಆದ್ರಿಂದ ಸತ್ಯ ಅಂತಲೂ ನಿನ್ನನ್ನೇ ಹೇಳ್ತೀನಿ ಗುಣ, ಋತ ಅಂತಲೂ ನಿನ್ನನ್ನೇ ಹೇಳ್ತೀನಿ ಗುಣ. ಋತಕ್ಕೂ ನೀನೇ ಕಾರಣ, ಸತ್ಯಕ್ಕೂ ನೀನೇ ಕಾರಣ, ನಿನ್ನ ಋತ ಸ್ವರೂಪ, ನಿನ್ನ ಸತ್ಯ ಸ್ವರೂಪ, ನಿನ್ನಿಂದಲೇ ನನಗದು ಬರಬೇಕು, ನಾನು ಅದನ್ನು ನಡ್ಕೋಬೇಕು, ನನಗದು ಫಲ ಆಗಬೇಕು. ನೀನೇ ನನಗೆ ದೈವ, ನೀನೇ ನನಗೆ ದೈವ ಕಣ, ದೇವದೇವನೇ ದೀನಬಂಧು ದೇವದೇವ ಲಕುಬಿ ಕೇಶವ. ಆಮೇಲೆ ಯಾಜ್ಞತಮೋ ಹಾರಿ ನೀನು ಲೋಕಪಾಲಕ, ನಿನ್ನ ಬಿಟ್ಟು ದೈವನನ್ನು ನೀವು ಕಾಣವು, ನೀನೇ ನಮಗೆ ದೈವ ಬಲ ದೇವದೇವನೇ ಬಲ. ಸರ್ವಾತ್ಮಕಂ ವಾಯುವಾಖ್ಯಂ ಬ್ರಹ್ಮ ಮಯಾ ಏವಂ ಸ್ತುತಂ ಸತ್ ವಿದ್ಯಾರ್ಥಿನಂ ಮಾಂ ಅವತು ವಿದ್ಯಾ ಸಂಯೋಜನೇನ. ಆ ಸರ್ವಾತ್ಮಕನಾದಂತಹ ವಾಯು ಎಂಬ ಹೆಸರಿನ ಬ್ರಹ್ಮವನ್ನ, ಆ ಬ್ರಹ್ಮವು ನನ್ನಿಂದ ಸ್ತೋತ್ರ ಮಾಡಿಸಿಕೊಂಡವನಾಗಿ, ಆ ಬ್ರಹ್ಮ ಅದು ಸ್ತುತಮ್ಮನಿಗೆ ಕರ್ಮಿಗೆ ಬ್ರಹ್ಮ ಪ್ರಥಮ ಅದು. ಆ ಸರ್ವಾತ್ಮಕನಾದ ವಾಯು ಎಂಬ ಹೆಸರಿನ ಬ್ರಹ್ಮವು ನನ್ನಿಂದ ಈ ರೀತಿ ಸ್ತೋತ್ರ ಮಾಡಿಸಿಕೊಂಡದ್ದಾಗಿ ವಿದ್ಯಾರ್ಥಿಯಾಗಿರ್ತಕ್ಕಂತಹ ನನ್ನನ್ನ, ವಿದ್ಯೆಯ ಅರ್ಥಿ ವಿದ್ಯಾರ್ಥಿ ತೃತೀಯ ಹಾಕಬೇಕು ವ್ಯಾಕರಣ ಸೂತ್ರ ಇದೆ. ಈ ವಿದ್ಯಾಂ ಅರ್ಥೈತಂ ಶೀಲಂ ಅಂತ ಮಾಡ್ಬೋದು, ಪಕ್ಷಾಂತರ ವಿದ್ಯೆಯ ಧನೇನ ಅರ್ಥಿ ಧನಾರ್ಥಿ ತೃತೀಯ ಮಾಡಬೇಕು. ವಿದ್ಯಾರ್ಥಿಯಿಂದನೇ ಇಲ್ಲಿ ಆತ್ಮಜ್ಞಾನಾರ್ಥಿ ಅಂತ ಅರ್ಥ. ಈ ಕಲಿಯೋನು ಅಂತ ಅರ್ಥ ಅಲ್ಲ. ಈ ಅಧ್ಯಾತ್ಮ ವಿದ್ಯೆಯಲ್ಲಿ ಬ್ರಹ್ಮವಿದ್ಯೆಯನ್ನ ಪಡಿಬೇಕು ಅಂತ ಅಪೇಕ್ಷೆ ಪಟ್ಟವರಾದ ನನ್ನನ್ನ, ನನಗೆ ಆ ಬ್ರಹ್ಮವಿದ್ಯೆಯನ್ನ ನನಗೆ ಕೂರಿಸುವುದರ ಮೂಲಕ, ತೋರಿಸುವುದರ ಕೊಡುವುದರ ಮೂಲಕ ನನ್ನನ್ನು ಕಾಪಾಡಲಿ.
ಅವತು ಅವತು ಕಾಪಾಡಲಿ. ಅವರಕ್ಷಣ ಗತಿಕಾಂತಿ ಪ್ರೀತಿ ತಪ್ತವಗಮ ಪ್ರವೇಶ ಶ್ರವಣ ಸ್ವಾಮ್ಯರ್ಥಯಾಚನ ಕ್ರಿಯಾರೀತೀಚ್ಛ ಆಲಿಂಗ ಹಿಂಸಾದಾನ ಭಾಗವರ್ಧಿಷು ಅಂತ 19 ವರ್ಷದಲ್ಲಿ ಪಾಂಡವರು ಅವತಿಯನ್ನು ಅನ್ನೋದನ್ನ ರೂಪ ಮಾಡಿದ್ದಾರೆ. 19 ಮಾಡಿದ್ದಾರೆ. ಅವರಕ್ಷಣ ಗತಿಕಾಂತಿ ಪ್ರೀತಿ ತಪ್ತವಗಮ ಪ್ರವೇಶ ಶ್ರವಣ ಸ್ವಾಮ್ಯರ್ಥ ಕ್ರಿಯಾಚ್ಛಾದಿ ಆಲಿಂಗ ಹಿಂಸಾದಾನ ಭಾಗವರ್ಧಿಷು ಅವತಿಯನ್ನು ಕಾಪಾಡಲಿ. ತದೇವ ಬ್ರಹ್ಮ ವಕ್ತಾರಂ ಆಚಾರ್ಯಂ ವಕ್ತೃತ್ವ ಸಾಮರ್ಥ್ಯ ಸಂಯೋಜನೇನ ಅವತೋ. ಬರೀ ನನ್ನನ್ನು ಕಾಪಾಡಿದ್ರೆ ಆಗಲಿಲ್ಲ. ವಾಯುದೇವ, ಯಾವ ಮಹಾತ್ಮನಲ್ಲಿ ಆ ತತ್ವಜ್ಞಾನ ಕೂತಿದೆಯೋ ಆ ಮಹಾತ್ಮನಲ್ಲಿ ನೀನು ಕಾಪಾಡಬೇಕು. ಅವರಿಗೆ ನನಗೆ ಉಪದೇಶ ಮಾಡೋ ಶಕ್ತಿ ಕೊಡ್ಬೇಕು, ನೀನು ಪ್ರೇರಣೆ ಮಾಡಬೇಕು, ಉತ್ಸಾಹ ಕೊಡ್ಬೇಕು, ನನ್ನ ವಿಷಯಕ್ಕೆ ಪ್ರಸನ್ನತೆ ಉಂಟಾಗಬೇಕು. ಹೋಗ ಯಾಕಾಗಲ್ಲ ಎದ್ದೋಗ ಅಂತ ಬೈದ್ಬಿಟ್ರ ಹಂಗಾಗ್ಬಾರ್ದು. ನನ್ನ ಬಗ್ಗೆ ತಿರಸ್ಕಾರ, ಬೈಯೋದು, ಹೇಳ್ಕೊಳಕ್ ಇಷ್ಟಪಡದೆ ಇರೋದು, ಹೇಳ್ಕೊಳಕ್ ಆಗಿ ಸಾಮರ್ಥ್ಯ ಇಲ್ಲದೆ ಇರೋದು, ಅದು ಹೌದು. ನಮ್ಮ ಗುರುಗಳಿಗೆ ನನ್ನನ್ನು ಕಂಡ್ಕೂಡ್ಲೆ ಹಾಗೆ ಸೂರ್ಯನ ಕೂಡ್ಲೆ ಕಮಲ ಅರಳತ್ತೋ ನನ್ನ ನೋಡ್ಬಿಡ್ಲೆ ಗುರು ಮುಖ ಅರಳಬೇಕು, ಹಂಗಾಗ್ಬೇಕು. ಅಷ್ಟೇ ಅಲ್ಲ, ಗುರುಗಳಿಗೆ ಹೇಗೋ ಹೇಳ್ಕೊಡ್ಲೇಬೇಕು, ಉತ್ಸಾಹ ಬರಬೇಕು, ಆಸಕ್ತಿ ಬರಬೇಕು. ಆ ರೀತಿ ನೀನು ನನ್ನ ಗುರುಗಳಿಗೆ ಪ್ರೇರಣೆ ಮಾಡು. ಗುರುಗಳಿಗೂ ಕೂಡ ಆ ರೀತಿ ಬುದ್ಧಿ ಬರುವ ಹಾಗೆ ನೀನೇ ಪ್ರೇರಣೆ ಮಾಡಬೇಕು. ಅವರಿಗೆ ವಕ್ತೃತ್ವ ಸಾಮರ್ಥ್ಯ, ಹೇಳಿಕೊಡುವ ಸಾಮರ್ಥ್ಯವನ್ನ ಉಂಟು ಮಾಡುವುದರ ಮೂಲಕ ಗುರುಗಳನ್ನು ಕೂಡ ನೀವು ಕಾಪಾಡ್ಬೇಕಪ್ಪ. ಯಾಕಂದ್ರೆ ನನ್ ತತ್ವಜ್ಞಾನ ಆದ್ಮೇಲೆ ಪರವಾಗಿಲ್ಲ, ಕಾರ್ಯವಾಸಿ ಕತ್ತೆ ತತ್ವಜ್ಞಾನ ಆಗುವವರೆಗೂ ಇರ್ಬೇಕು ಗುರುಗಳು. ಆಮೇಲೆ ಬಿಡಿ, ಅದು ನಾವು ಮಾಡ್ಕೊಳ್ಳೋ ಮುಂದಿದ್ದು. ಈಗ ಮಾತ್ರ ಕೈ ಕೊಟ್ಬಿಟ್ಯಾ, ಈಗ ಅವ್ರನ್ನ ಸ್ವಲ್ಪ ಹಿಡ್ಕೋ, ನನಗೆ ಹೋಗ್ಬಿಡ್ತೀನಿ, ಅಲ್ಲಿ ಇಲ್ಲಿ ಹೋಗ್ಬಿಡ್ತೀನಿ ಬಿಡ್ತಾರೆ, ಎಲ್ಲೂ ಹೋಗ್ಬಿಡ್ಬೇಡ, ಹಿಡ್ಕೋ, ಹೇಳ್ಕೊಳಂಗೆ. ಗುರುಗಳಲ್ಲಿ ಏಕಾತ್ಮತೆ ಬಂದ್ಬಿಡುತ್ತೆ ಜ್ಞಾನ ಆದ್ಮೇಲೆ, ಆಮೇಲೆ ಬಿಟ್ಟು ಹೋಗೋ ಪ್ರಶ್ನೆನೇ ಇಲ್ಲ. ಅದು ನಿಜ. ಅದು ಯಾವ ಹೋಗೋದು ಬರೋದು ಯಾಕೆ ಹೆಸರೇ ಇಲ್ಲ, ಕ್ರಿಯೆ ಇಲ್ಲ, ಒಂದೇ ಆಗ್ಬಿಡ್ತಾರೆ ಶಿಷ್ಯ ಗುರು. ಅವತು ಮಾಂ ಅವತು ವಕ್ತಾರಂ ಪುನರ್ವಚನ ಆದರಾರ್ಥಂ. ನನ್ನನ್ನು ಕಾಪಾಡು, ನಮ್ಮ ಗುರುಗಳನ್ನು ಕಾಪಾಡು, ಗುರುಗಳನ್ನು ಕಾಪಾಡು, ನನ್ನನ್ನು ಕಾಪಾಡು ಅಂತ ಮತ್ತೆ ಹೇಳೋದು ಆದರ, ಪ್ರೀತಿಗಾಗಿ. ಮಾಡಲೇಬೇಕಪ್ಪ, ಇದ್ರ ವಿಷಯ ಧೋರಣೆ ಮಾಡಬೇಡ, ಇದ್ರ ಬಗ್ಗೆ ಖಂಡಿತ ಇದು ಮಾಡ್ಕೋಬೇಡ, ಖಂಡಿತವಾಗಿ ನಮ್ಮನ್ನು ಗುರುಗಳನ್ನು ಕಾಪಾಡಿ ಬ್ರಹ್ಮವಿದ್ಯೆ ನಮ್ಗೆ ಉಂಟಾಗುವ ಹಾಗೆ ಮಾಡಿಕೊಡು. ಓಂ ಶಾಂತಿ 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 ತ್ರಿವಚನಂ. ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕಾನಾಂ ವಿದ್ಯಾಪ್ರಾಪ್ತ್ಯುಪಸರ್ಗಾಣಾಂ ಶಮನಾರ್ಥಂ ಶಮಾರ್ಥಂ ಶಮನಾರ್ಥಮಯ್ಯ ಕ್ಷಮಾರ್ಥಂ ಬಿಟ್ಟೋಗ್ಬಿಡಿಯಾ? ತಾವತ್ ಬಿಟ್ಟು ಹೋಗಿದ್ರೆ ಬರ್ಕೊಳ್ಳಿ. ಪ್ರಾಪ್ತಿ ತಾವತ್ ಬೇಕು, ತಾವತ್ ಇದ್ರೆ ಸರಿ. ಪ್ರಾಪ್ತ್ಯುಪಸರ್ಗ ತಾವತ್ತು ಯಾವತ್ತು. ಓಂ ಶಾಂತಿ 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 3 ಸಲ ಯಾಕೆ? ಒಂದ್ಸಲ ಹೇಳಿದ್ರೆ ಆಗಲ್ವೇ? ಆಗಲ್ಲ. 3 ಸಲ ಯಾಕೆ ಅಂದ್ರೆ ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ನಿಮಿತ್ತದಿಂದ ಬರುವಂತಹ ಉಪಸರ್ಗಗಳು, ತೊಂದರೆಗಳು, ಅಡ್ಡಿಗಳು. ಉಪಸರ್ಗ ಅಂದ್ರೆ ಅಡ್ಡಿ ಅಂತ ಅರ್ಥ, ತೊಂದರೆ ಅಂತ ಅರ್ಥ. ತೊಂದರೆ, ಅಡ್ಡಿ, ಪೀಡೆ, ಕಷ್ಟ, ಅನರ್ಥ ಏನೇನಿದೆಯೋ ಅದೆಲ್ಲವೂ ಅಡಗಲಿ, ಅದ್ಯಾವುದು ಬರದೇ ಇರಲಿ. ಯಾವ ತೊಂದರೆ ಇಲ್ಲದೆ ನಿರಾಬಾಧವಾಗಿ ಅಧ್ಯಾತ್ಮ ಮಾರ್ಗ ಮುಂದುವರಿಯುತ್ತಾ ಆತ್ಮಜ್ಞಾನ ಪರ್ಯಂತವಾಗಿ ನಮ್ಮನ್ನು ಕರ್ಕೊಂಡು ಹೋಗುವಂತಾಗಲಿ ಅಂತೇಳಿ ಕೇಳ್ಕೊಳ್ಳೋಕ್ಕೋಸ್ಕರವಾಗಿ 3 ಸಲ ಶಾಂತಿ ಮಹಾರಾಯ ಶಾಂತಿ ಶಾಂತಿ ಶಾಂತಿ. ಆಧ್ಯಾತ್ಮಿಕ ಅಂದ್ರೆ ದೇಹೇಂದ್ರಿಯ ಮನೋಬುದ್ಧಿ ವ್ಯತ್ಯಾಸವಾಗೋದು ಆಧ್ಯಾತ್ಮಿಕ ಉಪಸರ್ಗ. ಹೊರಗಡೆ ಕ್ಯಾಮಡಾಮಲ್ಲಿ ಕರೋನಾ ಬರೋದು ಆದಿಭೌತಿಕ ಉಪಸರ್ಗ. ಇನ್ನು ಬೇರೆ ಶಿಡ್ಲು, ಮಳೆ ಇತ್ಯಾದಿ ಅತಿವೃಷ್ಟಿ ಆಗೋದು ಸುನಾಮಿ ಅಂದ್ರೆ ಆದಿದೈವಿಕ ಉಪಸರ್ಗ. ಈ 3 ಪ್ರಕಾರದ ಉಪಸರ್ಗವು ಆಗದೆ ನಮಗೆ ಎಲ್ಲಾ ರೀತಿಯಿಂದ ಕ್ಷೇಮ ಉಂಟಾಗಿ ಆತ್ಮಜ್ಞಾನವಾಗಲಿ. ಟೈಮ್ 10 ನಿಮಿಷ ಲೇಟ್ ಆಗ್ಬಿಡ್ತೀವಿ ಇವತ್ತು. 11:40. प्रत्यक्षं ब्रह्म वदिष्यामि
सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम्। ॐ शान्ति शान्ति शान्तिः।